ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅದ್ವಿಕ್ ಸೃಷ್ಟಿ ಕ್ರಿಯೇಷನ್ಸ್. ನೀವೇನಾದರೂ ಈ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈಗ ನಾವು ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ. ಜಪಾನ್ನಲ್ಲಿ ಮಕ್ಕಳು ಯಾಕೆ ಇಷ್ಟೊಂದು ಡಿಸಿಪ್ಲಿನ್ ಆಗಿರ್ತಾರೆ, ಯಾಕೆ ಪಬ್ಲಿಕ್ ಪ್ಲೇಸಸಲ್ಲಿ ಟ್ಯಾಂಡ್ರಮ್ ಕಡಿಮೆ, ಯಾಕೆ ಚಿಕ್ಕ ವಯಸ್ಸಿನಲ್ಲೇ ಇಂಡಿಪೆಂಡೆಂಟ್ ಆಗಿರ್ತಾರೆ. ಇದು ಸ್ಟ್ರಿಕ್ಟ್ ಪನಿಷ್ಮೆಂಟ್ನಿಂದ ಅಲ್ಲ, ಅವರ ಪೇರೆಂಟಿಂಗ್ ಸ್ಟೈಲ್ನಿಂದ. ಇದು ನಾವು ಜಪನೀಸ್ ಪೇರೆಂಟಿಂಗ್ ಸೀಕ್ರೆಟನ್ನು ಡೀಟೇಲಾಗಿ ತಿಳ್ಕೊಳ್ಳೋಣ. ಜಪನೀಸ್ ಪೇರೆಂಟಿಂಗ್ ಸ್ಟೈಲ್ ಅಂದರೆ ಏನು? ಜಪಾನ್ನಲ್ಲಿ ಪೇರೆಂಟ್ ಸ್ಟೈಲ್ ಅಂದರೆ ಮಕ್ಕಳನ್ನು ಕೇವಲ ಓದಿನಲ್ಲಿ ಫಸ್ಟ್ ರ್ಯಾಂಕ್ ತರುವಂತೆ ಮಾಡೋದಲ್ಲ, ಅವರ ಮುಖ್ಯ ಗುರಿ ಒಳ್ಳೆಯ ಮನುಷ್ಯರನ್ನು ಅಂದರೆ ಗುಡ್ ಹ್ಯೂಮನ್ ಬೀಯಿಂಗ್ಸ್ ಆಗಿ ಬೆಳೆಸೋದು. ಮಕ್ಕಳಲ್ಲಿ ಸಮಾಜದ ಬಗ್ಗೆ ಗೌರವ, ಜವಾಬ್ದಾರಿ, ಆತ್ಮವಿಶ್ವಾಸ ಮತ್ತು ಇತರರ ಬಗ್ಗೆ ಕಾಳಜಿಯನ್ನು ಬಾಲ್ಯದಿಂದಲೇ ಬೆಳೆಸುತ್ತಾರೆ. ಜಪಾನ್ನಲ್ಲಿ ಪೋಷಕರು 4 ಮುಖ್ಯ ಮೌಲ್ಯಗಳ ಮೇಲೆ ಹೆಚ್ಚು ಗಮನ ಕೊಡ್ತಾರೆ. ಅದರಲ್ಲಿ ಮೊದಲನೇದು ರೆಸ್ಪೆಕ್ಟ್ ಅಂದರೆ ಗೌರವ. ಮಕ್ಕಳು ತಮ್ಮ ತಂದೆ ತಾಯಿ, ಶಿಕ್ಷಕರು, ಹಿರಿಯರು ಮಾತ್ರ ಅಲ್ಲದೆ ತಮ್ಮ ಸ್ನೇಹಿತರು, ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಪ್ರಕೃತಿಗೂ ಗೌರವ ಕೊಡಬೇಕು ಅನ್ನೋದನ್ನು ಕಲಿಸಲಾಗುತ್ತೆ. ಉದಾಹರಣೆಗೆ, ಶಾಲೆಯಲ್ಲಿ ತಮ್ಮ ಡ್ರೆಸ್, ಕುರ್ಚಿ ಅಥವಾ ಆಟಿಕೆಗಳನ್ನು ಜಾಗರೂಕತೆಯಿಂದ ಬಳಸೋದು ಅಭ್ಯಾಸ ಮಾಡಿಸ್ತಾರೆ. ಎರಡನೇದು ಎಂಪತಿ, ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳೋದು. ಮಗುವಿಗೆ ನಿನಗೆ ಹೇಗಿರ್ತದೆಯೋ ಹಾಗೆಯೇ ಇತರರಿಗೂ ಭಾವನೆಗಳಿರುತ್ತದೆ ಎಂದು ತಿಳಿಸ್ತಾರೆ. ಇದರಿಂದ ಮಕ್ಕಳು ಇನ್ನೊಬ್ಬರನ್ನು ನೋಯಿಸುವ ಮುನ್ನ 2 ಬಾರಿ ಯೋಚಿಸ್ತಾರೆ. ಆ ಅಭ್ಯಾಸ ಕೂಡ ಬೆಳೆಸ್ಕೊಳ್ಳಾಗತ್ತೆ. ಮೂರನೇದು ಇಂಡಿಪೆಂಡೆನ್ಸ್, ಸ್ವಾವಲಂಬನೆ. ಮಕ್ಕಳು ತಮ್ಮ ಕೆಲಸವನ್ನು ತಾವೇ ಮಾಡಬೇಕು ಎಂಬ ಅಭ್ಯಾಸವನ್ನು ಚಿಕ್ಕ ವಯಸ್ಸಿನಿಂದಲೇ ಕಲಿತಾರೆ. ಶಾಲೆಗೆ ಬ್ಯಾಗ್ ಸಿದ್ಧಪಡಿಸುವುದು, ಬಟ್ಟೆಗಳನ್ನು ಮಡಚಿಡೋದು, ಕೊಠಡಿಯನ್ನು ಸ್ವಚ್ಛವಾಗಿಡೋದು ಮುಂತಾದ ಸಣ್ಣ ಕೆಲಸಗಳನ್ನು ತಾವೇ ಮಾಡ್ತಾರೆ. ನಾಲ್ಕನೇದು ರೆಸ್ಪಾನ್ಸಿಬಿಲಿಟಿ ಅಂದರೆ ಜವಾಬ್ದಾರಿ. ಮನೆಯಲ್ಲೂ ಮತ್ತು ಶಾಲೆಯಲ್ಲೂ ತಮ್ಮ ಕೆಲಸಕ್ಕೆ ತಾವೇ ಜವಾಬ್ದಾರರು ಎಂಬುದನ್ನು ಮಕ್ಕಳಿಗೆ ತಿಳಿಸಲಾಗತ್ತೆ. ತಪ್ಪಾದರೆ ಅದನ್ನು ಒಪ್ಪಿಕೊಂಡು ಸರಿಪಡಿಸುವುದನ್ನು ಕೂಡ ಕಲಿಸ್ತಾರೆ. ಆದ್ದರಿಂದ ಜಪಾನ್ನ ಪೋಷಕರು ಮಕ್ಕಳನ್ನು ಪರ್ಫೆಕ್ಟ್ ಚೈಲ್ಡ್ ಆಗಿ ಮಾಡಬೇಕೆಂದು ಯೋಚಿಸುವುದಿಲ್ಲ, ಬದಲಾಗಿ ಸಮಾಜಕ್ಕೆ ಒಳ್ಳೆಯ ಕೊಡುಗೆ ನೀಡುವ ಗುಡ್ ಹ್ಯೂಮನ್ ಬೀಯಿಂಗ್ ಆಗಿ ಬೆಳೆಸಲು ಪ್ರಯತ್ನಿಸಿದ್ದಾರೆ. ಕನೆಕ್ಷನ್ ಬಿಫೋರ್ ಕರೆಕ್ಷನ್, ಮೊದಲು ಸಂಪರ್ಕ ನಂತರ ತಿದ್ದುಪಡಿ. ಬಹಳಷ್ಟು ಮನೆಗಳಲ್ಲಿ ಮಗು ತಪ್ಪು ಮಾಡಿದ ತಕ್ಷಣ ಗದರಿಸೋದು ಅಥವಾ ಕೂಗೋದು ಸಾಮಾನ್ಯ. ಆದರೆ ಜಪಾನ್ನಲ್ಲಿ ಹೆಚ್ಚಿನ ಪೋಷಕರು ಮೊದಲು ಮಗುವಿಗೆ ಮನಸ್ಥಿತಿಯ ಅರ್ಥ ಮಾಡಿಕೊಳ್ಳೋದು ಪ್ರಯತ್ನಿಸ್ತಾರೆ. ಉದಾಹರಣೆಗೆ, ಮಗು ಗ್ಲಾಸ್ ಹೊಡೆದರೆ ತಕ್ಷಣ ನೀನು ಯಾವಾಗಲೂ ಹೀಗೆ ಮಾಡ್ತೀಯಾ ಎಂದು ಬೈಯೋದಲ್ಲ, ಬದಲಿಗೆ ಶಾಂತವಾಗಿ ನೀನು ಯಾಕೆ ಹೀಗೆ ಮಾಡಿದೆ, ಏನಾಯಿತು, ನಿನಗೇನಾದರೂ ಕಷ್ಟವಾಗುತ್ತಾ ಎಂದು ಕೇಳ್ತಾರೆ. ಈ ರೀತಿ ಮಾತುಕತೆಯಿಂದ ಮಗುವಿಗೆ ತನ್ನ ಭಾವನೆಗಳನ್ನು ಮುಕ್ತವಾಗಿ ಹೇಳುವ ಧೈರ್ಯ ಬರುತ್ತದೆ. ನಂತರ ಮಾತ್ರ ತಪ್ಪು ಏನು ಮತ್ತು ಮುಂದಿನ ಬಾರಿ ಹೇಗೆ ಜಾಗರೂಕ ಆಗಬೇಕು ಎಂಬುದನ್ನು ವಿವರಿಸ್ತಾರೆ. ಇದರಿಂದ ಮಗು ಭಯದಿಂದ ಅಲ್ಲ, ಅರ್ಥ ಮಾಡಿಕೊಂಡು ತನ್ನ ವರ್ತನೆಯನ್ನು ಬದಲಾಯಿಸುತ್ತದೆ. ಇಂಡಿಪೆಂಡೆನ್ಸ್, ಸ್ವಾವಲಂಬನೆ ಬೆಳೆಸುವುದು. ಜಪಾನ್ನಲ್ಲಿ ಸುಮಾರು 6 ರಿಂದ 7 ವರ್ಷದ ಅನೇಕ ಮಕ್ಕಳು ಶಾಲೆಗೆ ನಡೆದು ಅಥವಾ ಸಾರ್ವಜನಿಕ ಸಾರಿಗೆಯಲ್ಲಿ ಸ್ನೇಹಿತರೊಂದಿಗೆ ಹೋಗುತ್ತಾರೆ. ಇದು ಎಲ್ಲೆಡೆ ಒಂದೇ ರೀತಿಯಲ್ಲ, ಆದರೆ ಮಕ್ಕಳಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡುವ ಸಾಮರ್ಥ್ಯವನ್ನು ಬೆಳೆಸುವ ಸಂಸ್ಕೃತಿ ಬಲವಾಗಿದೆ. ಅವರು ಅಂಗಡಿಗೆ ಹೋಗಿ ಸಣ್ಣ ವಸ್ತುಗಳನ್ನು ಖರೀದಿಸುವುದು, ತಮ್ಮ ಬ್ಯಾಗನ್ನು ತಾವೇ ಹೊರುವುದು, ಶಾಲೆಯ ಸಾಮಾನುಗಳನ್ನು ತಾವೇ ಸಿದ್ಧಪಡಿಸುವುದು, ಮನೆಗೆ ಬಂದ ನಂತರ ತಮ್ಮ ವಸ್ತುಗಳನ್ನು ಸರಿಯಾಗಿ ಜೋಡಿಸೋದು ಮುಂತಾದ ಕೆಲಸಗಳನ್ನು ಮಾಡ್ತಾರೆ. ಆದರೆ ಮುಖ್ಯ ಕಾರಣ ಪೋಷಕರು ಮಕ್ಕಳ ಮೇಲೆ ನಂಬಿಕೆ ಅಂದರೆ ಟ್ರಸ್ಟ್ ಇಡುವುದು ಮುಖ್ಯ ಆಗತ್ತೆ. ಅವರು ಪ್ರತಿಯೊಂದು ಕೆಲಸವನ್ನು ಮಗುವಿನ ಪರವಾಗಿ ಮಾಡುವುದಿಲ್ಲ, ಬದಲಿಗೆ ಮಗುವಿನ ಪ್ರಯತ್ನಿಸಲು ಅವಕಾಶ ಕೊಡ್ತಾರೆ. ತಪ್ಪಾದರೂ ಮತ್ತೆ ಕಲಿಯಲು ಪ್ರೋತ್ಸಾಹಿಸುತ್ತಾರೆ. ರೆಸ್ಪಾನ್ಸಿಬಿಲಿಟಿ ಅಂದರೆ ಜವಾಬ್ದಾರಿ ಕಲಿಸೋದು. ಜಪಾನ್ನ ಅನೇಕ ಶಾಲೆಗಳಲ್ಲಿ ಮಕ್ಕಳು ತಮ್ಮ ತರಗತಿ ಕೊಠಡಿಗಳನ್ನು ತಾವೇ ಸ್ವಚ್ಛಗೊಳಿಸುತ್ತಾರೆ. ಕೆಲವೊಮ್ಮೆ ಊಟವನ್ನು ಸಹಪಾಠಿಗಳಿಗೆ ಹಂಚಲು ಸಹಾಯ ಮಾಡುತ್ತಾರೆ. ಸ್ನೇಹಿತರಿಗೆ ಸಹಾಯ ಮಾಡೋದು, ಬಳಸಿದ ವಸ್ತುಗಳನ್ನು ತಮ್ಮ ಜಾಗಕ್ಕೆ ಇಡೋದು ಮುಂತಾದ ಸಣ್ಣ ಅಭ್ಯಾಸಗಳ ಮೂಲಕ ಜವಾಬ್ದಾರಿ ಬೆಳೆಸುತ್ತಾರೆ. ಇದರಿಂದ ಮಕ್ಕಳು ಇದು ನನ್ನ ಕೆಲಸವಲ್ಲ ಎಂದು ಯೋಚಿಸೋದಿಲ್ಲ,
ಬದಲಿಗೆ ನಾನೂ ಸಹ ಈ ಸಮಾಜದ ಒಂದು ಭಾಗ ಎಂಬ ಭಾವನೆ ಬೆಳೆಯುತ್ತದೆ. ನೋ ಎಕ್ಸೆಸಿವ್ ಪ್ರೈಸ್ ಅಂದರೆ ಅತಿಯಾಗಿ ಹೊಗಳೋದಿಲ್ಲ. ಮಗು ಚೆನ್ನಾಗಿ ಚಿತ್ರ ಬಿಡಿಸಿದಾಗ ಅಥವಾ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದಾಗ ಜಪಾನ್ನ ಪೋಷಕರು ಸಾಮಾನ್ಯವಾಗಿ ನೀನು ತುಂಬ ಶ್ರಮಪಟ್ಟೆ, ನಿನ್ನ ಪ್ರಯತ್ನ ನನಗೆ ಇಷ್ಟ ಆಯಿತು ಎಂದು ಹೇಳುತ್ತಾರೆ. ನೀನು ಜೀನಿಯಸ್, ನೀನೇ ಬೆಸ್ಟ್ ಎಂಬ ಮಾತುಗಳಿಂದ ಮಗುವಿನ ಪ್ರಯತ್ನವನ್ನು ಎಫರ್ಟನ್ನು ಮೆಚ್ಚುತ್ತಾರೆ. ಇದರಿಂದ ಮಗು ಯಶಸ್ಸಿಗಿಂತ ಶ್ರಮದ ಮಹತ್ವವನ್ನು ಕಲಿಯುತ್ತದೆ. ಮುಂದೆ ಕಷ್ಟ ಬಂದರೂ ಪ್ರಯತ್ನ ಬಿಡದೆ ಮುಂದುವರಿಯುತ್ತದೆ. ಫ್ಯಾಮಿಲಿ ಮೀಲ್ಸ್ ಅಂದರೆ ಕುಟುಂಬದೊಂದಿಗೆ ಊಟ ಮಾಡೋದು. ಜಪಾನ್ನಲ್ಲಿ ಸಾಧ್ಯವಾದಷ್ಟು ಕುಟುಂಬದವರು ಒಟ್ಟಿಗೆ ಊಟ ಮಾಡುವ ಅಭ್ಯಾಸವಿದೆ. ಆ ಸಮಯದಲ್ಲಿ ಮೊಬೈಲ್ ಫೋನ್ ಇಲ್ಲ, ಟಿವಿ ಆಫ್. ಎಲ್ಲರೂ ದಿನದಲ್ಲಿ ನಡೆದ ಘಟನೆಗಳ ಬಗ್ಗೆ ಮಾತಾಡ್ತಾರೆ. ಈ ಸಮಯ ಕೇವಲ ಊಟ ಮಾಡುವುದಕ್ಕಲ್ಲ, ಕುಟುಂಬದ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಅಮೂಲ್ಯ ಸಮಯವಾಗಿದೆ. ರೆಸ್ಪೆಕ್ಟ್ ಫಾರ್ ಅದರ್ಸ್ ಅಂದರೆ ಇತರರಿಗೆ ಗೌರವ ಕೊಡೋದು. ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಹಿರಿಯರಿಗೆ ಗೌರವ ಕೊಡುವುದು, ಸರದಿಯಲ್ಲಿ ಶಾಂತವಾಗಿ ಕಲಿಯೋದು, ಸೌಜನ್ಯದಿಂದ ಮಾತನಾಡೋದು, ಸಾರ್ವಜನಿಕ ಸ್ಥಳಗಳಲ್ಲಿ ಇತರರಿಗೆ ತೊಂದರೆ ಕೊಡದಿರುವುದು, ಇವುಗಳನ್ನು ಪ್ರತಿದಿನದ ಜೀವನದಲ್ಲೇ ಕಲಿಸುತ್ತಾರೆ. ಎಮೋಷ್ನಲ್ ಕಂಟ್ರೋಲ್ ಅಂದರೆ ಭಾವನೆಗಳನ್ನು ನಿಯಂತ್ರಿಸೋದು. ಜಪಾನ್ನ ಪೋಷಕರು ಮಕ್ಕಳಿಗೆ ಅಳಬಾರದು ಎಂದು ಹೇಳುವುದಿಲ್ಲ. ಬದಲಿಗೆ ಅಳುವುದು ತಪ್ಪಲ್ಲ, ಆದರೆ ಕೋಪವನ್ನು ಹೇಗೆ ನಿಯಂತ್ರಿಸಬೇಕು, ದುಃಖವನ್ನು ಹೇಗೆ ನಿಭಾಯಿಸಬೇಕು ಎಂಬುದನ್ನು ಕಲಿಸ್ತಾರೆ. ಇದರಿಂದ ಮಕ್ಕಳು ತಮ್ಮ ಭಾವನೆಗಳನ್ನು ಆರೋಗ್ಯಕರವಾಗಿ ವ್ಯಕ್ತಪಡಿಸಲು ಕಲಿತಾರೆ. ಲಿಮಿಟೆಡ್ ಸ್ಕ್ರೀನ್ ಟೈಮ್, ಕಡಿಮೆ ಸ್ಕ್ರೀನ್ ಟೈಮ್. ಮಕ್ಕಳು ದಿನವಿಡೀ ಮೊಬೈಲ್ ಅಥವಾ ಟಿವಿ ನೋಡದೆ ಹೊರಗಡೆ ಆಟ ಆಡುವುದು, ಪುಸ್ತಕ ಓದುವುದು, ಚಿತ್ರ ಬಿಡಿಸುವುದು, ಕ್ರೀಡೆಗಳಲ್ಲಿ ಭಾಗವಹಿಸುವುದು ಇವುಗಳಿಗೆ ಹೆಚ್ಚಿನ ಸಮಯ ಮೀಸಲಿಡುತ್ತಾರೆ. ಇದರಿಂದ ದೈಹಿಕ ಆರೋಗ್ಯ, ಕಲ್ಪನಾಶಕ್ತಿ ಮತ್ತು ಸಾಮಾಜಿಕ ಕೌಶಲ್ಯಗಳು ಉತ್ತಮವಾಗುತ್ತದೆ. ಮ್ಯಾನರ್ಸ್ ಅಂದರೆ ನಡವಳಿಕೆ. ಪ್ರತಿದಿನದ ಸಣ್ಣ ಅಭ್ಯಾಸಗಳು ಮುಂದಿನ ಜೀವನದಲ್ಲಿ ದೊಡ್ಡ ಶಿಸ್ತು ರೂಪಿಸುತ್ತದೆ. ಉದಾಹರಣೆಗೆ, ಮನೆಗೆ ಬಂದಾಗ ಚಪ್ಪಲಿ ಸರಿಯಾಗಿ ಇಡುವುದು, ಧನ್ಯವಾದ ಮತ್ತು ಕ್ಷಮಿಸಿ ಎನ್ನುವುದು, ಊಟದ ನಂತರ ತಮ್ಮ ಪಾತ್ರೆಗಳನ್ನು ಸರಿಯಾದ ಜಾಗದಲ್ಲಿ ಇಡುವುದು. ಈ ಸಣ್ಣ ಅಭ್ಯಾಸಗಳು ಜೀವನ ಪೂರ್ತಿ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಮಿಸ್ಟೇಕ್ಸ್ ಅಂದರೆ ತಪ್ಪುಗಳಿಂದ ಕಲಿಯೋದು. ಜಪಾನ್ನಲ್ಲಿ ತಪ್ಪು ಮಾಡಿದರೆ ಮಗುವನ್ನು ಅವಮಾನಿಸುವುದಕ್ಕಿಂತ ಈ ತಪ್ಪಿನಿಂದ ನೀನು ಏನು ಕಲಿತೆ ಎಂದು ಯೋಚಿಸುವಲ್ಲಿ ಪ್ರೋತ್ಸಾಹ ನೀಡುತ್ತಾರೆ. ಇದರಿಂದ ಮಕ್ಕಳು ತಮ್ಮ ತಪ್ಪನ್ನು ಮರೆಮಾಚುವುದಿಲ್ಲ, ಅದನ್ನು ಸರಿಪಡಿಸಲು ಕಲಿಯುತ್ತಾರೆ. ಕಮ್ಯುನಿಟಿ ಸಮಾಜದ ಬಗ್ಗೆ ಜವಾಬ್ದಾರಿ. ಮಕ್ಕಳಿಗೆ ನಾವು ಒಬ್ಬರೇ ಬದುಕುವುದಿಲ್ಲ, ನಾವು ಸಮಾಜದ ಒಂದು ಭಾಗ ಎಂಬ ಮೌಲ್ಯವನ್ನು ಕಲಿಸ್ತಾರೆ. ಆದ್ದರಿಂದ ಅವರು ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛವಾಗಿಡುವುದು, ಇತರರಿಗೆ ಸಹಾಯ ಮಾಡೋದು ಮತ್ತು ಪರಿಸರವನ್ನು ಕಾಪಾಡೋದು ತಮ್ಮ ಜವಾಬ್ದಾರಿ ಎಂದು ಭಾವಿಸ್ತಾರೆ. ಡೈಲಿ ರೂಟೀನ್ ಅಂದರೆ ದಿನಚರಿ. ಜಪಾನ್ನಲ್ಲಿ ನಿಯಮಿತ ದಿನಚರಿ ಬಹಳ ಮಹತ್ವವಿದೆ. ಸಮಯಕ್ಕೆ ಎದ್ದೇಳುವುದು, ಸಮಯಕ್ಕೆ ಊಟ ಮಾಡುವುದು, ಓದುವುದು, ಆಟ ಆಡುವುದು, ಸಮಯಕ್ಕೆ ಮಲಗುವುದು. ಈ ನಿಯಮಿತ ಜೀವನ ಶೈಲಿ ಮಕ್ಕಳಲ್ಲಿ ಶಿಸ್ತು, ಸಮಯ ಪಾಲನೆ ಮತ್ತು ಉತ್ತಮ ಆರೋಗ್ಯವನ್ನು ಬೆಳೆಸುತ್ತದೆ. ಜಪಾನ್ನ ಪೇರೆಂಟಿಂಗ್ ಸ್ಟೈಲ್ ನಮಗೆ ಒಂದು ಮುಖ್ಯ ಪಾಠವನ್ನು ಕಲಿಸುತ್ತದೆ. ಒಳ್ಳೆಯ ಮಕ್ಕಳನ್ನು ಬೆಳೆಸಬೇಕಾದರೆ ಕೇವಲ ನಿಯಮಗಳು ಸಾಕಾಗುವುದಿಲ್ಲ. ಪ್ರೀತಿ ಬೇಕು, ನಂಬಿಕೆ ಕೂಡ ಬೇಕು, ಗೌರವವೂ ಬೇಕು, ಜವಾಬ್ದಾರಿಯೂ ಬೇಕು ಮತ್ತು ಪ್ರತಿದಿನ ಸಣ್ಣ ಸಣ್ಣ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಬೇಕು. ಕೊನೆಯ ಸಂದೇಶ ಏನೆಂದರೆ ಈ ವಿಡಿಯೋದ ಶಿಸ್ತು, ಡಿಸಿಪ್ಲಿನ್ ಎನ್ನುವುದು ಭಯದಿಂದ ಬರುವುದಿಲ್ಲ. ಅದು ಪ್ರೀತಿ, ನಂಬಿಕೆ, ಉತ್ತಮ ದಿನಚರಿ ಮತ್ತು ಪರಸ್ಪರ ಗೌರವದಿಂದ ಬೆಳೆಯುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ದೇಶದ ಪೇರೆಂಟಿಂಗ್ ಸ್ಟೈಲ್ ಬಗ್ಗೆ ತಿಳಿದುಕೊಳ್ಳೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.